ಹೊಂಟೇನಿ, ನೀ ಬ್ಯಾಡ, ದೊಡ್ಡ ರಾಜನ ಮಗಳದಿ, ಇಷ್ಟೆಲ್ಲ ಬಂಗಾರದ ಆವರಣ ಹಾಕೊಂಡು ಚಲೋ ಪೀತಾಂಬರ ಬಟ್ಟೆಯನ್ನು ಉಟ್ಕೊಂಡು ನೀ ವನವಾಸಕ್ಕೆ ಕಾಡಿನೊಳಗೆ ಹೆಂಗೆ ಬರ್ತಿ ಅಂದಾಗ, ಎಲ್ಲಿ ರಾಮ ಇರ್ತಾನ ಅಲ್ಲಿ ಸೀತಾನು ಇರ್ತಾಳ ಅಂತ ಸೀತಾದೇವಿ ಏನು ಮಾಡಿದ್ಲು, ಅವತ್ತ ಉಡಿಯಕ್ಕಿನ ಹಾಕ್ಕೊಂಡು ಎಲ್ಲಿಗೆ ಹೋದ್ಲು, ಕಾಡಿಗೆ ಹೋದ್ಲು ಅಂತ ಬರ್ತದ. ಅಂತ ಎಲ್ಲಿ ನಮ್ಮ ಶಿವರುದ್ರ ಅಜ್ಜ ಅವರು ಸೋಮನಕೊಪ್ಪದೊಳಗೆ ಪೂರ್ಣಾನಂದಪ್ಪ ಅವ್ರ ಶಿಷ್ಯರವರು, ಅವರು ಎಲ್ಲಿ ಇರ್ತಾರ ಅವರು ಸತೀಪತಿ ಒಂದಾದ ಭಕ್ತಿ ಹಿತ ಒಪ್ಪುವುದು ಶಿವನಿಗೆ ಎಂದಾರ. ಹಂಗೆ ಎಲ್ಲಿ ನನ್ನ ಪತಿದೇವರು ಇರ್ತಾನೆ ಅಲ್ಲೇ ನಾನು ಇರ್ತೀನಂತ ಆ ತಾಯಿನೂ ಕೂಡ ಸೋಮನಕೊಪ್ಪ ಗ್ರಾಮದೊಳಗೆ ಮಠದೊಳಗೆ ಇಬ್ಬರು ದಂಪತಿಗಳು ಏನು ಮಾಡಾಕತ್ತಾರ, ಜೀವನ ಮಾಡಾಕತ್ತಾರ. ಯಾವ ನೀವು ಬಿಟ್ಟು ಬರ್ತೀರ ಯಾರ, ಹೋಗಯ್ಯಪ್ಪ ಹೋಗು, ನಿನ್ನ ಪಾಡಿಗೆ ಹೋಗು, ನಾವೇನು ಮಾಡೋನು ಅಂತೀರಿ, ಹೌದಲ್ಲ? ಹಂಗೆ ಅಂಥವರು ಬಂದಿದ್ದಾರ. ಅವರಿಗೂ ಕೂಡ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಅವರಿವರನಿದೆ ಜ್ಞಾನ ವೇದಿಕೆಯ ಮೇಲೆ ನಮ್ಮ ಬಿಳಿಕೇರಿ ಅಣ್ಣವರು, ಶ್ರೀಕಾಂತ್ ಅಣ್ಣವರು 1 ತಿಂಗಳ ಪರ್ಯಂತರವಾಗಿ ಸೋಮನಕೊಪ್ಪದೊಳಗೆ ಇಡೀ ಭಾರತ ತುಂಬ ಯೂಟ್ಯೂಬ್ನ್ಯಾಗ ನಮ್ಮೆಲ್ಲರದು ಈಗೆಲ್ಲ ಏನಂದ್ರೆ ಹರಕ್ ದಾಸೆಗೈತಿ, ನಿಮ್ದೆಲ್ಲ ಚಂದಾಗ ಶಿಸ್ತುಬದ್ಧವಾಗಿ ಕುಂದಿರಬೇಕು. ಅಲ್ಲಿ ಹಿಂದೆ ಕುಂತೀರಿ, ಕಂಪೌಂಡ್ಯಾಗ ಕೂತೀರಿ, ಅಲ್ಲಿ ಕೂತೀರಿ, ಇಲ್ಲಿ ಕೂತೀರಿ, ಶಿಸ್ತ ಕುರ್ಚಿ ಹಾಕ್ಯಾರ. ಯಾಕೆ ನಿಮ್ಮ ಮಕ ಎಲ್ಲ ಬರಬೇಕಾಗಿತ್ತಂದ್ರೆ ಕೊಡಿಗೇರಿ ಕ್ರಾಸ್ HK ಖಾನಾಪುರ ಊರಲ್ಲಿ ಇಂಥ ಕಾರ್ಯಕ್ರಮ ಕೋಟಿ ಜಪ ಯಜ್ಞ ಶ್ರದ್ಧಾನಂದಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಾರಂತೇಳಿ ಇವ್ರು ಏನು ಮಾಡ್ತಾರ, ಎಲ್ಲ ಯೂಟ್ಯೂಬ್ನಾಗ ಹಾಕ್ತಾರೆ. ಶಿಸ್ತಬದ್ಧವಾಗಿ ಸಿದ್ದೇಶ್ವರ ಅಪ್ಪಾರ ಪ್ರವಚನ ಕೇಳಿರಿ, ಎಲ್ಲನೂ ನೋಡ್ರಿ. ನೀವು ಹೆಂಗೆ ಒಂದು ಸೂಜಿ ಬಿದ್ದರೆ ಹೆಂಗೆ ಸಪ್ಪಳ ಅಕ್ಕಿತ್ತಲ್ಲ ಹಂಗೆ ಶಿಸ್ತಬದ್ಧವಾಗಿ ಕುಂದಿರಬೇಕು ಅಂತ ನಮ್ಮ ಬಿಳಿಕೇರಿ ನಿಮ್ಮೆಲ್ಲರನ್ನು ಮಕ ದೃಷ್ಟಿಯಾಗಿ ತೋರಿಸುವಂಥ ಅಣ್ಣವರು ಬಂದಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ, ಸೋಮನಕೊಪ್ಪ ಗ್ರಾಮದ ಸದ್ಭಕ್ತರು ನಮ್ಮ ಕಳ್ಳ ಕುಳ್ಳ ಸುಳ್ಳ 3 ಮಂದಿ ಶಿಷ್ಯರು ಬಂದಾರೆ. ಯಾರು ಶಿಷ್ಯರು? ಹಳಕಟ್ಟಿ ನಮ್ಮ ನಿಜಗುಣಪ್ಪರ ಶಿಷ್ಯರವರು 1 ತಿಂಗಳ ಬಂದಾರ. ನಮ್ಮ ಆತ್ಮೀಯ ಸ್ನೇಹಿತರಾದ ಪೂರ್ಣಾನಂದ, ನಮ್ಮ ಕಿರಣ, ನಮ್ಮ ಸಿದ್ದನಗೌಡ್ರ ಮಗ ಶಿವಾನಂದರು ಎಲ್ಲರೂ ಬಂದಾರ ಸೋಮನಕೊಪ್ಪದ ಭಕ್ತರು. ಅಂಥ ಭಕ್ತಾದಿಗಳಿಗೂ HK ಖಾನಾಪುರ ಕೊಡಿಗೇರಿ ಕ್ರಾಸಿನ ಭಕ್ತರಿಗೂ ಕೂಡ ಅನಂತ ಭಕ್ತಿ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತಿನ ವಿಷಯ ಏನಿಟ್ಟವ, ದಯವಿಲ್ಲದ ಧರ್ಮ ಆವುದು. ಅಣ್ಣ ಬಸವಣ್ಣವ್ರು ಹೇಳ್ಯಾರ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ. ಏನು ಇರಬೇಕು ಅಂತ ಕೇಳಿದ್ರೆ ಇದನ್ನು ಮನುಷ್ಯರಿಗೆ ಹೇಳಕತ್ತಾರ. ನಾವು ಏನು ದಾನ ಮಾಡ್ರಿ, ಧರ್ಮದಿಂದ ಇರ್ರಿ, ಕರುಣೆ ಇರಲಿ ಜೀವರೋಳು ನೀತಿ ವಿಧನಾಗು. ನಾವು ಎಲ್ಲ ಜೀವಿಗಳ ಮೇಲೆ ಕರುಣೆ ಇರಬೇಕದ. ಧರ್ಮ ಅಂದ್ರೆ ಎಲ್ಲ ಜೀವಿಗಳು 84 ಲಕ್ಷ ಜೀವಿ ರಾಶಿಗಳ ಮೇಲೆ ಕರುಣೆ ಉಳ್ಳದನ್ನು ತೋರಿಸಬೇಕು, ಇಡಬೇಕು ಅಂತ ಹೇಳಕತ್ತಾರ. ಧರ್ಮೋ ರಕ್ಷಿತ ರಕ್ಷಿತ ಹೇಳ್ತಾರ. ಅದಕ್ಕೆ ಒಂದು ಮಾತು ಹೇಳ್ತಾರ ಅವ್ರು, ಏನೋ ಸೊಡರನ್ನೇ ತೀರಿದರೆ ಕೊಡ ಎತ್ತಿ ಒಯ್ಯಬೇಡ, ಕೊಡಬೇಡ ಕೊಡದೆ ಇರಬೇಡ, ಧರ್ಮ ಒಂದನ್ನು ಬಿಡಬೇಡ ಅಂದರು ಅಣ್ಣ ಬಸವಣ್ಣವರು. ನೀವು ಈಟಾರ ಕೊಡ್ರಿ, ಸ್ವಲ್ಪಾರ ಕೊಡ್ರಿ, ಭಾಳರ ಕೊಡ್ರಿ, ನಿಮ್ಮ ಮನೆಯಾಗ ಎಣ್ಣೆ ಮಿಲ್ ಐತಿ, ಎಣ್ಣೆ ಫ್ಯಾಕ್ಟ್ರಿ ಐತಿ ಅಂತೇಳಿ ಕೊಡಗಂಟ್ಲೆ ತಂದ ನೀವು ಹನುಮಪ್ಪನ ಗುಡಿಗೆ ಪೂರ್ಣಾನಂದರ ಮಠದಾಗ ಪಣತಿ ಒಳಗೆ ಕೊಡಗಂಟ್ಲೆ ಹಾಕಿದ್ರೆ ಏನಾಗ್ತದದು, ದೀಪ ಚಂದಾಗ ಹತ್ತಂಗಿಲ್ಲ, ಎಲ್ಲ ಚೆಲ್ಲಿ ಹೋಗ್ತದ. ಹಂಗೆ ನೀವು ಏನು ಮಾಡಬೇಕು, ಧರ್ಮ ಸ್ವಲ್ಪರ ನಿಮ್ಮ ಧರ್ಮದಾಗ ಇದ್ದುಕೊಂಡು ನೀವು ಪರಿಪಾಲನೆ ಮಾಡ್ಯಾರಪ್ಪ ಅಂದ್ರೆ ಮನುಷ್ಯನ ಜನ್ಮ ಹುಟ್ಟಿದ್ದು ಸಾರ್ಥಕ ಅಂತ ಹೇಳಕತ್ತಾರ. ಅದಕ್ಕೆ ನಾವು ಮನುಷ್ಯರಾಗಿ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಯೋನಿ ಒಳಗೆ ತಿರುಗಿ ಬಂದೆ ಭಾರತ ಭವಗಳನ್ನು ಉಂಡೆ ಹಿಂದೆ ಆದರೆ ಆಯಿತೋ ಇನ್ನಾರು ಕರಿನಿಶೋ ಚೆನ್ನ ಮಲ್ಲಿಕಾರ್ಜುನ. 1 ಅಲ್ಲ 2 ಅಲ್ಲ ಎಷ್ಟೋ ಪಾಪಗಳನ್ನು ಮಾಡಿ ಸುಕೃತಂ ಶೈವ ಗಚ್ಚಂತಿ ಮನೋಗಚ್ಚತಿ. ನಾವು ಮಾಡಲ್ಪಟ್ಟಂಥ ಒಂದು ಪುಣ್ಯ ಆಗಲಿ, ನಾವು ಮಾಡಲ್ಪಟ್ಟಂಥ ಒಂದು ಪಾಪಗಳೇ ನಮ್ಮ ಹಿಂಬಾಲ ಬರ್ತದ ಅಂತ ಹೇಳಕತ್ತಾರ. ನಾವು ಧರ್ಮದಿಂದ ನಡೆದೀವಿ ಅಂದ್ರೆ ನಾವೇನೋ ಧರ್ಮಿಷ್ಠರಾಗ್ತೇವೆ. ಹೆಂಗೆ ಕೌರವರು ಏನು 100 ಮಂದಿ ಅದೀವಿ, ನಾವು ಭಾಳ ಮಂದಿ ಅದೀವಿ, ಎಲ್ಲರನ್ನು ಅಂದಿಸ್ಕೊಂತೀವಿ ಅಂದ್ರೆ ಅವ್ರು ಏನಾದರೂ ಅವರು ವಂಶ ನಿರ್ವಂಶ ಆಗಿ ಹೋತು. ಕೌರವರ 100 ಮಂದಿ ಇದ್ದವರು
ಪಂಚ ಪಾಂಡವರು 5 ಮಂದಿ ಇದ್ರು. ಅವರು ಯಾಕ ಅವರಲ್ಲಿ ಧರ್ಮಿಷ್ಠರಿದ್ದರು, ಧರ್ಮ ದಯಾಗುಣ ಇದ್ದವರು. ಏನಾದ್ರು ಜಗತ್ತಿನ ಒಳಗೆ ಕೀರ್ತಿವಂತರಾದರು. 100 ಮಂದಿ ಇದ್ದವ್ರು ಏನು ದೊಡ್ಡ ಮಹಾ ಅಲ್ಲ. ಮನೆ ಮುಧೋಳ ತಾಲೂಕಿನೊಳಗೆ ಒಂದು ಮೆಟಗುಡು ಊರಾಗ ಒಂದು ಹುಸನಾಯಿ ಬಂದಿತ್ತು. ಹುಸನಾಯಿ ಬಂದು ಇಡೀ ಊರ ಮಂದಿನ ಬಾಗ್ಲ ಹಾಕ್ಸಿತ್ತದು. ಅದಕ್ಕೆ ನಾವು ಏನು ಮಾಡಬೇಕು, ಧರ್ಮಿಷ್ಠರು, ಧರ್ಮವಂತರು, ಕೀರ್ತಿವಂತರು ಆಗಬೇಕಾಗಿತ್ತಂದ್ರೆ ಇಂಥ ಸತ್ಸಂಗವನ್ನು ಮಾಡಬೇಕು. ಸತ್ಸಂಗವನ್ನು ಮಾಡಿದೀವಿ ಅಂದ್ರೆ ಧರ್ಮವಂತರು, ನೀತಿವಂತರು, ನ್ಯಾಯವಂತರು ಆಗ್ತೀವಿ ಅಂತ ಇವತ್ತಿನ ತಾತ್ಪರ್ಯವನ್ನು ಇಟ್ಟಿದ್ದಾರೆ. ಒಂದು ಸಲ ಏನಾಗಿತ್ತು ಅಂದ್ರೆ, ಒಂದು ಊರೊಳಗೆ ಒಬ್ಬ ದೊಡ್ಡ ರಾಜ ಇದ್ದ. ಅವ ಏನು ಮಾಡ್ತಿದ್ನ ಅಂತ ಕೇಳಿದ್ರೆ, ಎಲ್ಲ ತನ್ನ ಪ್ರಜೆಗಳಿಗೆ ಏನು ಮಾಡ್ತಿದ್ದ, ದಾನ ಧರ್ಮವನ್ನು ಕೊಟ್ಟು ರಕ್ಷಣಾ ಮಾಡ್ತಿದ್ದ. ಅವಾಗ ಪ್ರಜೆಗಳಿಗೆ ಹೇಳಿದ, ನೋಡು ಇವತ್ತು ನಂದು ದೊಡ್ಡ ಜಾತ್ರೆ ಮಾಡ್ಕೋಬೇಕಾಗ್ಯದ, ಆಣಿ ತರಿಸ್ತೀನಿ, ಆಣಿ ಮೇಲೆ ಅಂಬಾರಿಯಾಗ ನಾ ಕುಂತ್ಕೊಂಡು ನೀವೆಲ್ಲರ ವಾದ್ಯ ಮೇಲೆ ಒಂದಿಗೆ ನೀವೆಲ್ಲರ ಬಾರಿಸುವಂತ ನನ್ನ ಮೆರವಣಿಗೆ ಮಾಡ್ರಿ ಅಂತ ರಾಜ ಏನು ಮಾಡಿದ, ಪ್ರಜೆಗಳಿಗೆ ಹೇಳಿದ. ಆಯಿತು ಅಂತೇಳಿ ಎಲ್ಲ ಪ್ರಜೆಗಳು ಏನು ಮಾಡಿದರು ಅಂತ ಕೇಳಿದ್ರೆ ಮೆರವಣಿಗೆ ಮಾಡ್ಕೋತ ಹೋದರು. ದೊಡ್ಡ ದೊಡ್ಡ ಶ್ರೀಮಂತರು ಇದ್ದರು. ಏನು ಮಾಡಿದರು, ಬಂಗಾರದ ಆಭರಣಗಳ ಹಾಕೊಂಡು, ಮೈ ಮೇಲೆ ಚಲೋ ಪಿತಾಂಬರಗಳನ್ನ ಉಟ್ಕೊಂಡು, ಚಲೋ ಬಟ್ಟೆಗಳನ್ನು ತೊಟ್ಕೊಂಡು ರಾಜನ ಮೆರವಣಿಗೆ. ಇವತ್ತು ನಮ್ಮ ರಾಜ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಾರ, ದೊಡ್ಡ ಮೆರವಣಿಗೆ ಐತಿ, ನಮ್ಮ ರಾಜನ ಮೆರವಣಿಗೆ ನೋಡ್ಬೇಕಂತ ಎಲ್ಲ ಶ್ರೀಮಂತರು ಚಲೋ ಬಟ್ಟೆ ಹಾಕೊಂಡು, ಬಂಗಾರದ ವಸ್ತ್ರಗಳನ್ನ, ಒಡವೆಗಳನ್ನ ಹಾಕೊಂಡು ರಾಜನ ಮೆರವಣಿಗೆ ನೋಡಾಕ ಹೋದ್ರು. ಅಲ್ಲಿ ಒಬ್ಬಕಿ ಹೆಣ್ಣು ಮಗಳ ತಾಯಿ ತಿನ್ನಾಕ ಹಣ್ಣಿದ್ದಿಲ್ಲ, ಕುಡಿಯಾಕ ನೀರು ಇದ್ದಿದ್ದಿಲ್ಲ, ಬಡತನ ಪರಿಸ್ಥಿತಿ, ತೊಡಾಕ ಬಟ್ಟೆ ಇದ್ದಿದ್ದಿಲ್ಲ. ಆ ತಾಯಿ ತ್ರಿಪುರ ಸುಂದರಿ ಇದ್ದರು. ನಾನು ರಾಜನ ಮೆರವಣಿಗೆವನ್ನು ನೋಡ್ಬೇಕಂತ ಆ ತಾಯಿ ಕೂಡ ಏನು ಮಾಡಿದ್ಲು, ರಾಜನ ಮೆರವಣಿಗೆ ನೋಡಾಕ ಹೋದ್ಲು. ಇಬ್ರು ಗಂಡ ಐತಿ ರಾಜನ ಮೆರವಣಿಗೆ ನೋಡಾಕ ಹೋದ್ಲು. ಗಂಡ ಹೊಲಕ್ಕೆ ಹೋಗಿದ್ದ, ದುಡಿದು ಬಂದಾಗ ಅವ್ರ ಹೊಟ್ಟಿ ತುಂಬುತ್ತಿತ್ತು. ಅಂತ ತಾಯಿ ನೋಡಾಕ ಹೋದ್ಲು. ಶ್ರೀಮಂತರ ಹೆಣ್ಣು ಮಕ್ಕಳು ನಿಂತಿದ್ರು. ಅವಾಗ ಈ ತಾಯಿ ಏನು ಮಾಡಿದ್ಲು, ಬಡವನ ಹೆಂಡತಿ ಹರಕ ಬಟ್ಟೆ ಉಟಗೊಂಡು ನಿಂತಿದ್ಲು. ತಾಯಿ ರಾಜನ ಮೆರವಣಿಗೆಯನ್ನ ಕಣ್ತುಂಬ ಕಣ್ಣಾರೆ ಆನಂದದಿಂದ ನೋಡಾಕತ್ತಿದ್ಲು. ಶ್ರೀಮಂತರ ಹೆಂಡ್ರ ಅಂದ್ರು, ನೋಡು ನೀ ಹರಕ ಸೀರೆ ಉಟ್ಕೊಂಡು ಬಂದಿ, ಮತ್ತೆ ನೀನು ಈ ರಾಜನ ಮೆರವಣಿಗೆಯನ್ನು ನೋಡಾಕ ಯೋಗ್ಯ ಇಲ್ಲ, ಅರ್ಹತೆ ಇಲ್ಲ, ಹೋಗು ಚಾಂಡಾಲೆ ಅಂದಾಗ ಅವಾಗ ತಾಯಿ ಆ ಕಣ್ಣೀರು ಸುರಿಸುವಂತ ಒಂದು ಗಿಡದ ಬಡ್ಡಿಗೆ ಹೋಗಿ ನಿಂತಲು. ರಾಜನ ದೃಷ್ಟಿ ಎಲ್ಲಿ ಬಿತ್ತು ಅಂತ ಕೇಳಿದ್ರೆ ಆ ಬಡವ ಹೆಣ್ಣ ಮಗಳ ಮೇಲೆ ಅವನ ಕಾಮದ ದೃಷ್ಟಿ ಬಿತ್ತು. ರಾಜನ ಕಾಮದ ದೃಷ್ಟಿ ಬಿತ್ತು. ಕಾಮಾತುರ ನ ಭಯಂ ನ ಲಜ್ಜಂ. ಅವನ ಕಾಮ ಎಲ್ಲಿ ಬಿತ್ತು, ಬಡವ ಹೆಣ್ಣು ಮಗಳ ಮೇಲೆ ಬಿತ್ತು. ಅವಾಗ ರಾಜ ಅಂದ ಪ್ರಜೆಗಳಿಗೆ, ನೋಡು ಬಡ ಮೆರವಣಿಗೆ ನಡ್ರಿ, ದೌಡ್ ಮುಗಿಸೋನು, ದೌಡ್ ಬರೋನು ಆಸ್ಥಾನಕ್ಕೆ ಅಂದ. ಎಲ್ಲರನ್ನು ದೊಡ್ಡ ವಾದ್ಯರನ್ನ, ಊದುವರ್ನ, ಬಾರಿಸುವರ್ನ ಎಲ್ಲರಿಗೆ ಬರ್ರ ಹೋಗಿ ಹೊಳ್ಳಿ ತನ್ನ ರಾಜ ತನ್ನ ಆಸ್ಥಾನಕ್ಕೆ ಬಂದು ತನ್ನ ಪ್ರಜೆಗಳನ್ನ ಕರೆದು ರಾಜ ಹೇಳ್ತಾನ, ನೋಡು ಅಲ್ಲೇನೋ ಊರ ಹೊರಗೆ ಒಂದು ಕುಟೀರವನ್ನು ಹಾಕ್ಕೊಂಡವಲ್ಲ, ಆ ಹೆಣ್ಮಗಳ ಮೇಲೆ ನಂದು ಮನಸ್ಸಾಗ್ಯದ, ಆ ಹೆಣ್ಮಗಳನ್ನ ಹೋಗಿ ನೀವು ಇವತ್ತ ಕರ್ಕೊಂಡು ಬರ್ರಿ ಅಂದ. ಧರ್ಮೋ ರಕ್ಷಿತ. ಅವಾಗ ಹೋಗಿ ಕರ್ಕೊಂಡು ಬರ್ರಿ ಅಂದಾಗ ಪ್ರಜೆಗಳು ಆಯಿತು ಅಂತೇಳಿ ಹೋದ್ರು. ಆ ಬಡವಿ ಹೆಣ್ಣು ಮಗಳು ಒಂದು ಕುಡಿಕಿ ಒಳಗೆ ಒಂದಿಷ್ಟು ಅಕ್ಕಿ ಹಾಕಿ ಅನ್ನ ಮಾಡಕತ್ತಿದ್ಲು. ಗಂಡ ಹೊಲಕ್ಕೆ ಹೋಗಿದ್ದ. ಅವಾಗ ಬರ್ತಾರ ಪ್ರಜೆಗಳು. ಬಂದಾಗ ತಾಯಿ ಹೇಳ್ತಾಳ, ಬರ್ರಿ ಪ್ರಜೆಗಳೇ ಬರ್ರಿ, ನಮ್ಮ ಮನೆ ಬಾಗಿಲ ತೆರೆದಾಯಿತು, ಬರ್ರಿ ನೀವು ಎಂದಿಲ್ಲ ರಾಜನ ಪ್ರಜೆಗಳು, ನಮ್ಮ ಮನೆ ಇವತ್ತು ತುಂಬಿದಂಗಾಯ್ತು ಬರ್ರಿ ಅಂತ ತಾಯಿ ಕರಿತಾಳ. ಏನೋ ರಾಜ ಒಂದು ಸ್ವಲ್ಪ ನನ್ನ ಬಡತನ ನೋಡಿ, ನನ್ನ ಅನುಕಂಪನ ನೋಡಿ ಏನಾರ ಒಂದು ಸ್ವಲ್ಪ ಕರುಣೆ ವಿರಲಿ ಜೀವರು ಏನಾರ ಪ್ರಜೆಗಳ ಕೈಯಾಗ ಕೊಟ್ಟು ಕಳಿಸಿರ್ಬೇಕಂತ ತಾಯಿ ಹಿರಿಯ
ಹಿರಿ ಹಿರಿ ಹಿಗ್ತಾಳ ಬಡವನ ಹೆಂಡತಿ. ಅವಾಗ ಆ ಪ್ರಜೆಗಳು ಹೇಳ್ತಾರ, ಬರ್ರಿ ಪ್ರಜೆಗಳಂದಾಗ ಏನ್ರಿ ಬಂದಿದ್ದು ಕೆಲಸ ಪ್ರಜೆಗಳ, ನಿಮ್ಮ ರಾಜ ದೊಡ್ಡ ಶ್ರೀಮಂತ ದೊಡ್ಡ ರಾಜ, ಏನಾರ ನನಗೆ ತಿನ್ನಾಕ ಒಂದ್ ಸ್ವಲ್ಪ ಅನ್ನ ಕೊಟ್ಟು ಕಳ್ಸನಂತ ತಾಯಿ ಕೇಳಿದಾಗ ಪ್ರಜೆಗಳು ಹೇಳ್ತಾರ, ನಮ್ಮ ರಾಜ ನಿನಗ ಏನ್ ಹೇಳ ಕಳ್ಸ್ಯಾನಂದ್ರ, ಇವತ್ತ ಒಂದು ದಿನ ನೀನು ನಮ್ಮ ರಾಜನ ಆಸ್ಥಾನಕ್ಕೆ ಬಂದು ಒಂದು ವಸ್ತಿ ಇದ್ದಿ ಅಂದ್ರೆ ನಮ್ಮ ರಾಜ ನಿನ್ನ ಮೇಲೆ ಮೋಹ ಮಾಡ್ಯಾನ, ಒಂದು ದಿನ ವಸ್ತಿ ಇದ್ದಂದ್ರ ನಿನಗ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂದಾನ ಅಂತ ಪ್ರಜೆಗಳು ಹೇಳ್ತಾರ. ಆ ತಾಯಿ ಧರ್ಮದಿಂದ ಹೆಣ್ಣು ಮಗಳು ಹೇಳ್ತಾಳ, ನೋಡು ನಿಮ್ಮ ರಾಜಾಗ ನಾ ಒಂದು ಮಾತು ಹೇಳ್ತೀನಿ, ಹೋಗಿ ನೀವು ಹೇಳ್ರಿ ಅಂದ್ಲು. ಏನ್ ಹೇಳಿದ್ರು, ನಿಮ್ಮ ರಾಜ ನನ್ನ ಮೇಲೆ ಬಡವ ಹೆಣ್ಣ ಮಗಳ ಮೇಲೆ ಹಿಂಗ ಮೋಹವನ್ನ ಮಾಡ್ಯಾನಲ್ಲ, ಮನಸ್ಸು ಮಾಡ್ಯಾನಲ್ಲ, ಒಂದು ಮಾತು ಹೇಳ್ತೀನಿ ನಿಮ್ಮ ರಾಜ ಹೋಗಿ ಹೇಳಂದಾಗ ಅವಾಗ ಆ ಹೇಳ್ತಾಳ ತಾಯಿ, ನಿಮ್ಮ ರಾಜ ಏನದನಲ್ಲ ದೊಡ್ಡ ದೊಡ್ಡ ಪೀತಾಂಬರ ಏನು ಉಟ್ಟಾನಲ್ಲ, ರೇಷ್ಮೆ ಬಟ್ಟೆಗಳನ್ನ ಉಟ್ಟಾನಲ್ಲ, ಆ ಬಟ್ಟೆಗಳನ್ನ ಬಿಚ್ಚಿಟ್ಟು ಕುದುರೆ ಮೇಲೆ ಬರಂಗಿಲ್ಲ, ಆನೆ ಮೇಲೆ ಬರಂಗಿಲ್ಲ, ಕಾಲಾಗ ಚಪ್ಪಗಲ್ಲ ಹಾಕಂಗಿಲ್ಲ, ಅವ ದಿಗಂಬರನ ಗುಡ್ಸ್ಲಕ್ಕ ಬಾಣ ನಿಮ್ಮ ರಾಜ, ಅವ ಏನು ಮೋಹ ಮಾಡಲ್ಲ ಅದಕ್ಕೆ ಒಪ್ಕೊಂತೀನಿ ಅಂದ್ಲ ತಾಯಿ. ಯಾಕ ಸತ್ಯವಂತರು ಧರ್ಮವಂತರು ಇದ್ದವ್ರಿಗೆ ಇದು ಧೈರ್ಯ ಬರ್ತದ. ಅವಾಗ ಆಯ್ತು ಅಂತೆ ಪ್ರಜೆಗಳು ಹೋದ್ರು. ಹೋದಾಗ ಹೋಗಿ ಹೇಳಿದ್ರು ಏನಂತ, ಪ್ರಜೆಗಳ ಮುಂದೆ ಆ ತಾಯಿ ಏನು ಬಡವ ಹೆಣ್ಣು ಮಗಳು ಹೇಳಿದ್ಲಲ್ಲ ಹೋಗಿ ಹೇಳಿದ್ಲು. ಆಯ್ತು ಅಂದ. ಲಜ್ಜಿಗೆಟ್ಟ ರಾಜ ಆಯ್ತು ಅಂದ. ಅವ ಬಡ ಮೈ ಮೇಲಿನ ಬಟ್ಟೆ ಬಿತ್ತು, ಚಪ್ಪಲಿ ಬಿಚ್ಚಿ ಬಂದ. ಗಂಡ ಗಡೇಕ ಹೋಗಿದ್ದ, ಮನೆಗೆ ಬಂದ, ಹೊಟ್ಟೆ ಎಸೋಗಿತ್ತು ಗಂಡನಿಗೆ. ಆ ತಾಯಿ ಏನು ಮಾಡಿದ್ಲು ಅಂತ ಕೇಳಿದ್ರ, ಗಂಡನ ತಟ್ಟೆ ಒಳಗ ರೊಟ್ಟಿ ಅನ್ನ ಸಾರ ಪಲ್ಯ ಎಲ್ಲ ಹಾಕಿ ಊಟಕ್ಕೆ ನೀಡಿದ್ಲು. ಅವ ಎಲ್ಲ ಅರ್ಧ ಮರ್ಧ ಉಂಡು ಗಂಡ ಉಣ್ಕೋತ ಕುಂತಿದ್ದ. ರಾಜ ಬಂದ. ಬರ್ರಿ ರಾಜರ ಅಂತ ಕರ್ಲ ತಾಯಿ ಗಂಡಗ ಸನ್ನೆ ಮಾಡಿದ್ಲು, ಹೋಗೋ ನೀವು ಸ್ವಲ್ಪ ಹೊರಗೆ ಕೂಡು, ಹೊರಗೆ ಕುಂತಂದ್ರೆ ರಾಜರನ್ನ ಬರಮಾಡ್ಕೊತೀನಿ